ಲರ್ನಿಂಗ್ ಸಂಸ್ಕೃತಂ ಸೆಷನ್. ಸಂಸ್ಕೃತ ಕಲಿಕೆಯಲ್ಲಿ ಉತ್ಸಾಹ ಇರುವಂತಹ ನಿಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ಸೊ ಇಂದಿನ ಸೆಷನ್ ಅಲ್ಲಿ ನಾವು ಟೈಮ್ ಅನ್ನ ಹೇಗೆ ಹೇಳೋದು, ಸಮಯವನ್ನ ಹೇಗೆ ಹೇಳೋದು ಅನ್ನೋದನ್ನ ಕಲಿಯೋಣ. ಸಂಸ್ಕೃತದಲ್ಲಿ ಗಂಟೆಗೆ ವಾದನಂ ಅಂತ ಹೇಳುವಂತ. ವಾದನಂ ಲೈಕ್ 1 ಗಂಟೆ ಅಂತಂದ್ರೆ ಏಕವಾದನಂ. ಹೇಗೆ ಹೇಳೋದು? ಏಕವಾದನಂ, ದ್ವಿವಾದನಂ 2 ಗಂಟೆ, ದ್ವಿವಾದನಂ, ತ್ರಿವಾದನಂ, ತ್ರಿವಾದನಂ, ಚತುರ್ವಾದನಂ, ಚತುರ್ವಾದನಂ, ಪಂಚವಾದನಂ, ಪಂಚವಾದನಂ. ಹೀಗೆ 6 ಗಂಟೆಗೆ ಷಡ್ವಾದನಂ, ಸಪ್ತವಾದನಂ, ಅಷ್ಟವಾದನಂ, ನವವಾದನಂ, ದಶವಾದನಂ, ಏಕಾದಶವಾದನಂ, ದ್ವಾದಶವಾದನಂ ಅಂತ ವಾದನಂ ಅನ್ನುವಂತಹ ಶಬ್ದವನ್ನ ಸಂಖ್ಯೆ ಜೊತೆ ಸೇರಿಸ್ತಾ ಹೋಗ್ಬೇಕು. ಇಲ್ಲಿ ನೋಡ್ಕೊಳ್ಬೇಕು ಏನಂತಂದ್ರೆ ಏಕಂ ದ್ವೇ ಅಂತ ಹೇಳ್ತೀವಲ್ಲ, ದ್ವೇವಾದನಂ ಅಂತ ಆಗಲ್ಲ, ದ್ವಿ ಅಂತ ಆಗುತ್ತೆ. ದ್ವಿವಾದನಂ. ತ್ರೀಣಿ ಅಂತ ಹೇಳ್ತೀವಿ, ತ್ರಿವಾದನಂ. ಚತ್ವಾರಿ, ಚತುರ್ವಾದನಂ. ಪಂಚ ಅಂತ ಸಂಖ್ಯೆ ಇದ್ರೆ ಪಂಚವಾದನಂ ಅಂತಾನೆ. ಷಡ್ ಅಂತ ಸಂಖ್ಯೆ ಇದ್ರೆ ಷಡ್ವಾದನಂ. ಸಪ್ತ, ಸಪ್ತವಾದನಂ. ಅಷ್ಟ, ಅಷ್ಟವಾದನಂ. ನವ, ನವವಾದನಂ. ದಶ ಅಂತ ಸಂಖ್ಯೆ ದಶವಾದನಂ ಅಂತಾನೆ ಆಗುತ್ತೆ. ಏಕಾದಶ, ಏಕಾದಶವಾದನಂ. ದ್ವಾದಶ, ದ್ವಾದಶವಾದನಂ ಅಂತ ಹೀಗೆ 1 ಗಂಟೆ, 2 ಗಂಟೆ, 3 ಗಂಟೆ ಅದನ್ನ ಹೇಗೆ ಹೇಳೋದು ಅನ್ನೋದನ್ನ ಕಲ್ತು. ಈಗ ಒಂದು ಕಾಲನ್ನ ಹೇಗೆ ಹೇಳ್ತಾರೆ ಅಂತ ನೋಡೋಣ. ಸಪಾದ, ಕಾಲಿಗೆ ಏನ್ ಹೇಳೋದು? ಸಪಾದ. ಸಪಾದ ಏಕವಾದನಂ. ಏನ್ ಹೇಳೋದು ಒಂದು ಕಾಲಿಗೆ? ಸಪಾದ ಏಕವಾದನಂ. ಸಪಾದ, ಸಪಾದ ದ್ವಿವಾದನಂ, ಸಪಾದ ದ್ವಿವಾದನಂ. ಹೀಗೆ 3 ಕಾಲು ಸಪಾದ ತ್ರಿವಾದನಂ, ಸಪಾದ ಚತುರ್ವಾದನಂ 4 ಕಾಲಿಗೆ, 5 ಕಾಲಿಗೆ ಸಪಾದ ಪಂಚವಾದನಂ, ಹಾಗೆ 6, 7, 8, 9 ಕಾಲಿಗೆಲ್ಲ ಸಪಾದ ಷಡ್ವಾದನಂ, ಸಪಾದ ಸಪ್ತವಾದನಂ, ಸಪಾದ ಅಷ್ಟವಾದನಂ, ಸಪಾದ ನವವಾದನಂ, ಸಪಾದ ದಶವಾದನಂ, ಸಪಾದ ಏಕಾದಶವಾದನಂ, ಸಪಾದ ದ್ವಾದಶವಾದನಂ ಅಂತ ಆಗುತ್ತೆ. ಇನ್ನು 1:15 ಅಥವಾ 2:15, 12:15 ವರೆಗೆ ಏನ್ ಹೇಳ್ತಾರೆ ಅಂತಂದ್ರೆ ಸಾರ್ಧ. ವರ್ಣೇನು? ಸಾರ್ಧ. ಸಾರ್ಧ ಏಕವಾದನಂ ಅಂತಂದ್ರೆ 1:15. ಸಾರ್ಧ ದ್ವಿವಾದನಂ 2:15. ಸಾರ್ಧ ತ್ರಿವಾದನಂ 3:15. ಸಾರ್ಧ ಚತುರ್ವಾದನಂ. ಹೀಗೆ ಸಾರ್ಧ ಅಂತ ಜೋಡಿಸಿ ಸಂಖ್ಯೆಯ ಜೊತೆ ಹೇಳ್ತಾ ಹೋದ್ರೆ, ವಾದನಂ ಅಂತ ಹೇಳ್ತಾ ಹೋದ್ರೆ ಆಗ ವರೆ ಅಂತ ಹೇಳ್ದ ಹಾಗೆ ಆಗತ್ತೆ. ಇನ್ನು ನಾವು ನೋಡ್ಬೇಕಾಗಿರುವಂತದ್ದು ಮುಕ್ಕಾಲು. 1 ಮುಕ್ಕಾಲು, 2 ಮುಕ್ಕಾಲು. ಇದನ್ನ ಹೇಗೆ ಹೇಳ್ತಾರೆ ಅನ್ನೋದನ್ನ ನೋಡೋಣ. 1 ಮುಕ್ಕಾಲು ಟೈಮ್ ಎಷ್ಟಾಗಿದೆ? 1 ಮುಕ್ಕಾಲು. ಇದಕ್ಕೆ ಪಾದ ಊನ ಅಂತ ಬಳಸ್ತೀವಿ. ಮುಕ್ಕಾಲಿಗೆ ಸಂಸ್ಕೃತದಲ್ಲಿ ಪಾದ ಊನ ಅಂತ ಹೇಳುವಂತದ್ದು ಸಮಯವನ್ನು ನೋಡುವಾಗ. ಪಾದ ಊನ ದ್ವಿವಾದನಂ. ಯಾಕೆ ಇಲ್ಲಿ ಪಾದ ಊನ ಏಕವಾದನಂ ಆಗ್ಬೇಕಲ್ಲ? ಯಾಕೆಂದ್ರೆ 1 ಮುಕ್ಕಾಲು ಅಂತ ಹೇಳ್ತಿರೋದು ಅಂತಂದ್ರೆ ಪಾದ ಊನ ಅನ್ನುವಂತಹ ಶಬ್ದವನ್ನ ಮೊದಲು ಗಮನಿಸ್ಬೇಕು. ಪಾದ ಊನ, ಪಾದ ಅಂತಂದ್ರೆ ಕಾಲು, ಕಾಲು ಕಡಿಮೆ ಇದೆ, ಊನ ಅಂತಂದ್ರೆ ಕಡಿಮೆ. ಇನ್ನು 1/4 ಗಂಟೆ ಕಡಿಮೆ ಇದೆ. ಯಾವ್ದಕ್ಕೆ? 1 ಗಂಟೆ ಆಗೋದಕ್ಕ? 1 ಮುಕ್ಕಾಲು ಅಂತಂದ್ರೆ 1/4 ಗಂಟೆ ಯಾವ್ದಕ್ ಕಡಿಮೆ ಇದೆ? ಎರಡಕ್ಕೆ ಅಲ್ವಾ? 2 ಗಂಟೆಗೆ ಇನ್ನೊಂದು 1/4 ಗಂಟೆ ಕಡಿಮೆ ಇದೆ ಅಂತಂದ್ರೆ 1 ಮುಕ್ಕಾಲು. ಸೊ ಅದನ್ನೇ ಪಾದ ಊನ, 1/4 ಗಂಟೆ 15 ನಿಮಿಷ ಕಡಿಮೆ ಇದೆ, ದ್ವಿವಾದನಂ 2 ಗಂಟೆಗೆ ಅಂತ ಹೇಳುವಂತದ್ದು. 2 ಗಂಟೆಗೆ 1/4 ಗಂಟೆ ಕಡಿಮೆ ಇದೆ, ಪಾದ ಊನ ದ್ವಿವಾದನಂ. ಹಾಗೆ 2 ಮುಕ್ಕಾಲಿಗೆ 2 ಮುಕ್ಕಾಲು ಅಲ್ವಾ? 2 ಮುಕ್ಕಾಲಿಗೆ ಪಾದ ಊನ ಪಾದೋನ ತ್ರಿವಾದನಂ. 3 ಗಂಟೆಗೆ ಇನ್ನು 1/4 ಗಂಟೆ ಕಡಿಮೆ ಇದೆ, 15 ನಿಮಿಷ ಕಡಿಮೆ ಇದೆ. ಸೊ ಪಾದ ಊನ ತ್ರಿವಾದನಂ. 3 ಮುಕ್ಕಾಲು ಇಲ್ಲಿರುವಂತದ್ದು, 3 ಮುಕ್ಕಾಲು. ಸೊ ಪಾದ ಊನ ಚತುರ್ವಾದನಂ, ಪಾದೋನ ಚತುರ್ವಾದನಂ. ಹೇಳೋದು ಹೇಗೆ? ಪಾದೋನ ಚತುರ್ವಾದನಂ 3 ಮುಕ್ಕಾಲು. ಹಾಗೆ 4 ಮುಕ್ಕಾಲಿಗೆ ಪಾದೋನ ಪಂಚವಾದನಂ, 5 ಮುಕ್ಕಾಲಿಗೆ ಪಾದ ಊನ ಷಡ್ವಾದನಂ, ಪಾದೋನ ಷಡ್ವಾದನಂ. 6 ಮುಕ್ಕಾಲಿಗೆ ಪಾದೋನ ಸಪ್ತವಾದನಂ. ಹೀಗೆ ಮುಂದೆ ಆಗ್ತಾ ಹೋಗುತ್ತೆ. ಸೊ ನಾವಿಲ್ಲಿ ನೋಡ್ಬೋದು, ಗಂಟೆಗೆ ವಾದನಂ ಅಂತ ಹೇಳ್ತೀವಿ, ಏಕವಾದನಂ, ದ್ವಿವಾದನಂ, ತ್ರಿವಾದನಂ ಇದೆಲ್ಲ ಎಕ್ಸಾಂಪಲ್. ಹಾಗೆ ಸಪಾದ ಅಂತಂದ್ರೆ ಕಾಲು ಅಂತ ಅರ್ಥ. ಇದರಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಸಪಾದ ದ್ವಿವಾದನಂ ಅಂತಂದ್ರೆ 2 ಕಾಲು ಅಂತ ಅರ್ಥ. ಸಪಾದ ತ್ರಿವಾದನಂ ಅಂತಂದ್ರೆ 3 ಕಾಲು. ಹಾಗೆ ಸಪಾದ ಜೊತೆ ಟೈಮ್ ಅನ್ನ ಸೇರಿಸ್ಬಿಟ್ರೆ ಆಗ ಕಾಲು ಅನ್ನುವಂತಹ ಅರ್ಥವನ್ನ ಕೊಡುತ್ತೆ. ಹಾಗೆ ಸಾರ್ಧ ವರೆಗೆ ಸಾರ್ಧ ಅಂತ ಹೇಳುವಂತದ್ದು. 3:30 3:30. ಸಾರ್ಧ ತ್ರಿವಾದನಂ. 6:15 ಸಾರ್ಧ
ಷಡ್ವಾದನಂ, 12:30 ಸಾರ್ಧ ದ್ವಾದಶವಾದನಂ. ಹಾಗೆ ಇನ್ನು ಮುಕ್ಕಾಲಿಗೆ ಪಾದೋನ, ಪಾದೋನ 1:15 ಪಾದೋನ ದ್ವಿವಾದನಂ, 12:15 ಪಾದೋನ ಏಕವಾದನಂ. ಇದು ಯಾಕೆ ಹೀಗಾಗುತ್ತೆ ಅಂತ ಹಿಂದೆ ಹೇಳಿದೀನಿ. ಅದನ್ನ ಸರಿಯಾಗಿ ನೆನಪಲ್ಲಿ ಇಟ್ಕೊಂಡು ಇದ್ರ ಪ್ರಯೋಗವನ್ನ ಮಾಡೋದಕ್ಕೆ ಕಲಿಬೇಕು. ಸೊ ನಾನೀಗ ಕೆಲವೊಂದಷ್ಟು ಟೈಮ್ಗಳನ್ನ ಇಲ್ಲಿ ಬರ್ದಿರ್ತೀನಿ. ಅದಕ್ಕೆ ಸಂಸ್ಕೃತದಲ್ಲಿ ಹೇಗೆ ಹೇಳೋದು ಅನ್ನೋದನ್ನ ನೀವು ಕಾಮೆಂಟ್ ಮಾಡಿ ನನಗೆ ತಿಳಿಸಬಹುದು. 9 o'clock 9 ಗಂಟೆ, ಅದಕ್ಕೆ ಏನ್ ಹೇಳ್ತಾರೆ? 2:15 2:15. ಇದಕ್ಕೆ ಸಂಸ್ಕೃತದಲ್ಲಿ 6:30 6:30. ಇದಕ್ಕೆ ಸಂಸ್ಕೃತದಲ್ಲಿ ಏನ್ ಹೇಳ್ತಾರೆ? ಹಾಗೆ ಕೊನೆಯದಾಗಿ 5:15 5:45 ಏನ್ ಹೇಳ್ತಾರೆ ಅನ್ನೋದನ್ನ ಕಾಮೆಂಟ್ ಮಾಡಿ ತಿಳಿಸಿ. ಸೊ ಹೀಗೆ ನಾವು ಸಮಯವನ್ನ ಹೇಗ್ ಹೇಳೋದು ಸಂಸ್ಕೃತದಲ್ಲಿ ಅನ್ನೋದನ್ನು ಕೂಡ ಇವತ್ತು ಕಲ್ತಿದೀವಿ. ಅದರ ಜೊತೆಗೆ ನಾವು ಸಂಬಂಧವಾಚಕ ಶಬ್ದಗಳನ್ನ ಬೇರೆಯವರಿಗೆ ಅಂತಂದ್ರೆ ನನ್ನನ್ನ ಬಿಟ್ಟು ಬೇರೆಯವರಿಗೆ ಹೇಗೆ ಹೇಳುವಂತದ್ದು, ಅವನ ತಂದೆ, ಅವನ ತಾಯಿ, ಅವನ ಅಣ್ಣ ಅಂತೆಲ್ಲ ನಾವು ಈಗಾಗ್ಲೇ ನೋಡ್ಬಿಟ್ಟಿದೀವಿ ಅಲ್ವಾ. ಸೊ ಇವತ್ತು ನನಗೆ ಸಂಬಂಧಪಟ್ಟವರು ಅನ್ನೋದನ್ನ ಸೆಂಟೆನ್ಸ್ ಅಲ್ಲಿ ಹೇಗೆ ಹೇಳೋದು ಅನ್ನೋದನ್ನ ನೋಡೋಣ. ಮಮ ನಾಮ ಜ್ಯೋತಿಹಿ, ಮಮ ನಾಮ ಜ್ಯೋತಿಹಿ, ಮಮ ಮಾತುಹು ನಾಮ ಅಂತಂದ್ರೆ ನನ್ನ ತಾಯಿಯ ಹೆಸರು, ಮಾತುಹು, ಮಮ ಮಾತುಹು ನಾಮ ರಾಧಾ, ಮಮ ಅಂತಂದ್ರೆ ನನ್ನ ಅಂತ. ಮಮ ಮಾತುಹು ನಾಮ ರಾಧಾ, ಮಮ ಮಾತುಹು ನಾಮ ರಾಧಾ, ನನ್ನ ತಾಯಿಯ ಮಾತುಹು ನಾಮ ರಾಧಾ. ಮಮ ಪಿತುಹು ನಾಮ ಮಹಾಬಲೇಶ್ವರಃ, ನನ್ನ ತಂದೆಯ ಹೆಸರು ಮಹಾಬಲೇಶ್ವರ. ಪಿತುಹು ಏನ್ ಹೇಳೋದು? ತಂದೆಯ ಅನ್ನೋದಕ್ಕೆ ಪಿತುಹು, ಪಿತುಹು ನಾಮ. ಮಮ ಅನುಜಾಯಾಹ ನಾಮ ಕೀರ್ತಿಹಿ, ಮಮ ಅನುಜಾಯಾಹ ನಾಮ ಕೀರ್ತಿಹಿ. ಇಲ್ಲಿ ಅನುಜ ಅಂತಂದ್ರೆ ನಾವು ಹಿಂದ್ ನೋಡಿದ ಹಾಗೆ ತಂಗಿ ಅಂತ ಅರ್ಥ. ನನ್ನ ತಂಗಿಯ ಹೆಸರು ಕೀರ್ತಿ. ಹಾಗೆ ಮಮ ಪತ್ಯುಹು ನಾಮ ಕಾರ್ತಿಕಃ, ಪತ್ಯುಹು ನಾಮ ಪತಿಯ ಗಂಡನ ಹೆಸರು, ಮಮ ಪತ್ಯುಹು ನಾಮ ಕಾರ್ತಿಕಃ. ಹಾಗೆ ಅಕ್ಕ ಇದ್ರೆ ಅಗ್ರಜಾಯಾಹ, ಮಮ ಅಗ್ರಜಾಯಾಹ ನಾಮ. ಮಮ ಅನುಜಸ್ಯ ನಾಮ, ನನ್ನ ತಮ್ಮನ ಹೆಸರು, ಮಮ ಅಗ್ರಜಸ್ಯ ನಾಮ, ನನ್ನ ಅಣ್ಣನ ಹೆಸರು. ಹೀಗೆ ಎಲ್ಲವನ್ನು ಕೂಡ ನಾವು ಹೇಳ್ತಾ ಹೋಗ್ಬೋದು. ಮಮ ಮಾತುಹು, ಮಮ ಪಿತುಹು, ಮಮ ಅನುಜಾಯಾಹ, ಮಮ ಪತ್ಯುಹು, ಹೀಗೆ ಜೋಡಿಸೋದ್ರಿಂದ. ಸೊ ಇದಿಷ್ಟು ನಾವು ಇವತ್ತಿನ ಸೆಷನ್ ಅಲ್ಲಿ ನೋಡಿರುವಂತಹ ಅಂಶಗಳು. ಸೊ ಹಾಗಾದ್ರೆ ಮಮ ಮಾತುಹು ನಾಮ, ಮಮ ಪಿತುಹು ನಾಮ ಅಂತೆಲ್ಲ ಚಿಕ್ಕ ಚಿಕ್ಕ ಸೆಂಟೆನ್ಸ್ ಗಳನ್ನ ಮಾಡಿ ನಿಮ್ಮ ಪರಿಚಯವನ್ನ ಕಾಮೆಂಟ್ ಬಾಕ್ಸ್ ನಲ್ಲಿ ನಮಗೆ ತಿಳಿಸಿ. ಧನ್ಯವಾದ.